ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಏನಿವತ್ತು ಮನೇಲಿ ಕೂತ್ಕೊಂಡು ಮಾತಾಡ್ತಾ ಇದೆಯಾ ಅಂತ ಅಂದ್ಕೋಬೇಡಿ. ಹೊರಗಡೆ ಹೋಗೋಕ್ಕಾಗಿಲ್ಲ, ಮಳೆ ಬರ್ತಾಯಿತ್ತು. ನಿನ್ನೆ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಅದನ್ನು ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ನಾನು ಎಲ್ಲಿಗೆ ಹೋಗಿದ್ದೆ, ಮರವಂತೆ ಬೀಚು ಮತ್ತು ಕುಂದಾಪುರ ಆ ಕಡೆ ಎಲ್ಲ ಸುತ್ತಾಡೋಕ್ಕೆ ಹೋಗಿದ್ವಲ್ಲ ಲಾಗ್ಸ್ ಮಾಡೋದಕ್ಕೆ. ಹೀಗಾಗಿ ಅದನ್ನು ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ಅದನ್ನು ರಿವ್ಯೂ ಮಾಡೋಣ, ನಿಮಗೂ ಕೂಡ ತೋರಿಸೋಣ ಟ್ರೈಪಾಡ್ ಹೇಗಿದೆ ಅಂತ. ಇವಾಗ ತಗೊಂಡು ಬಂದಿದ್ದೀನಿ ಆ ಒಂದು ಟ್ರೈಪಾಡ್ನ. ಅದ್ರ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಈ ಲಾಗಲ್ಲಿ ಟ್ರೈಪಾಡ್ ರಿವ್ಯೂ ಆಗಿರುತ್ತೆ. ಮತ್ತು ರಿವ್ಯೂ ಆದಮೇಲೆ ಸ್ವಲ್ಪ ಮಾತಾಡೋಣ. ನೆಕ್ಸ್ಟು ನಾಳೆ ನಾಡಿದ್ದು ಏನು ಪ್ಲ್ಯಾನ್ ಇದೆ ಅದ್ರ ಬಗ್ಗೆ ಇವಾಗ ರಿವ್ಯೂ ಮಾಡೋಣ ಬನ್ನಿ ಫಸ್ಟು. ಸೊ ಗೈಸ್, ಇವಾಗ ನಾನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇರುವಂತಹ ಟ್ರೈಪಾಡು ಇದು ನೋಡಿ. ಇದೇ ತಗೊಂಡಿರೋದು. ನಿನ್ನೆ ಎಲ್ಲ ಯೂಸ್ ಮಾಡಿದ್ದೀವಿ, ವಿಡಿಯೋ ಶೂಟ್ಗೆ ಸ್ವಲ್ಪ ತೊಗೊಂಡೋಗಿದ್ವಿ. ಇದನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮರವಂತೆ ಬೀಚಲ್ಲೆಲ್ಲ. ಇದನ್ನು ಏನಕ್ಕೆ ತೊಗೊಂಡೆ ಅಂತ ಫಸ್ಟ್ ಹೇಳಿಬಿಡ್ತೀನಿ ನಿಮಗೆ. ನಾನು ಬೇರೆ ಪ್ಲೇಸ್ಗಳಿಗೆ ಹೋದಾಗ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಈ ಥರ ಫೋನ್ನ ಹಿಡ್ಕೊಂಡು ಮಾತಾಡೋದು, ಆ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದು. ಅಂದರೆ ಎಲ್ಲ ಟೈಮಲ್ಲೂ ಕೂಡ ನಾನು ಸೆಲ್ಫಿ ಸ್ಟಿಕ್ನ ಹಾಕಿ ಮಾತಾಡ್ತಾ ತಿರುಗಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಕೆಲವೊಂದಿಷ್ಟು ಪ್ಲೇಸಸ್ ಚೆನ್ನಾಗಿರುತ್ತೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬರ್ತಾ ಇರುತ್ತಲ್ಲ, ಆ ಪ್ಲೇಸ್ಗಳಲ್ಲಿ ಇದನ್ನು ಇಟ್ಟು ಇದಕ್ಕೆ ಮೊಬೈಲ್ನ ಹಾಕಿಬಿಟ್ಟು ಇದ್ರದ್ದು ಮೌಂಟ್ ಕೂಡ ಬರುತ್ತೆ ಇದೆ, ಅದು ಕೂಡ ಇದೆ. ಅದನ್ನು ತೋರಿಸ್ತೀನಿ ನಿಮಗೆ. ಈಗ ಮೌಂಟಿಗೆ ಫೋನ್ನ ಸಿಗಿಸ್ಬಿಟ್ಟು ಮಾತಾಡ್ಬೋದು, ಚೆನ್ನಾಗಿ ಬರುತ್ತೆ. ವಿಡಿಯೋ ಸ್ಟೇಬಲ್ ಆಗಿರುತ್ತೆ. ಎಲ್ಲೋ ಗೋಡೆ ಅಕ್ಕಪಕ್ಕನೂ ಇಟ್ಟು ಆ ಥರ ಮಾತಾಡಿ. ಮತ್ತು ನನ್ನ ಹತ್ರ ಫಸ್ಟು ಒಂದು ಸೆಲ್ಫಿ ಸ್ಟಿಕ್ ನೋಡಿದ್ದೀರಾ ನೀವೆಲ್ಲರೂ ಕೂಡ. ನಾನು ಫಸ್ಟಲ್ಲಿ ಗ್ಯಾಜೆಟ್ಸ್ ಬಗ್ಗೆ ಹೇಳಬೇಕಾದ್ರೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ 3 ನಿಮಿಷದ್ದು. ಆ ಒಂದು ಸೆಲ್ಫಿ ಸ್ಟಿಕ್ಕು ಟ್ರೈಪಾಡು ಕೂಡ ಬರುತ್ತೆ ಅದರಲ್ಲಿ. ಅದು ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಅದು ಅಷ್ಟು ಕಂಫರ್ಟೇಬಲ್ ಅಲ್ಲ, ಶೇಕ್ ಆಗುತ್ತೆ. ಮತ್ತು ವೀಡಿಯೋ ಮಾಡಬೇಕಾದ್ರೂ ಕೂಡ ಸ್ಟಿಕ್ ಈ ಥರ ಹಿಡ್ಕೊಂಡು ಹೋದರೆ ಆವಾಗಲೂ ಶೇಕ್ ಆಗುತ್ತೆ. ಹೀಗಾಗಿ ಸ್ಟೇಬಲ್ ಆಗಿರಲಿ ವೀಡಿಯೋ ಮಾತ್ರ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿರೋದು. ಇದರದ್ದು ಕಾಸ್ಟ್ ಬಂದುಬಿಟ್ಟು ನಮಗೆ ಇವಾಗ 800 ಸಮಥಿಂಗ್ ಬಿದ್ದಿದೆ. ಬಟ್ ಇದರದ್ದು ಆ್ಯಕ್ಚುಯಲ್ ಪ್ರೈಸು ಫ್ಲಿಪ್ಕಾರ್ಟಲ್ಲಿ ತೋರಿಸೋದು 3500 ಮೇಲೆ ತೋರಿಸುತ್ತೆ. ಆಫರ್ ಅಂತ ಹೇಳಿದ್ರು ನಮಗೆ. ಆಫರ್ ಅಂತ ಹೇಳಿದ್ದಕ್ಕೆ ನೋಡೋಣ ಹೇಗಿರುತ್ತೆ ಅಂತ ತರಿಸಿದ್ವಿ. ತುಂಬಾ ಇಷ್ಟ ಆಯಿತು, ಅದಕ್ಕೆ ಇಟ್ಕೊಂಡಿದ್ದೀವಿ. ಇದನ್ನು ತಗೋಬೇಕಾ ತಗೋಬೇಡವಾ ಅಂತ ಡಿಸೈಡ್ ಮಾಡಿ ಇದು ಪೂರ್ತಿ ವಿಡಿಯೋ ಆದಮೇಲೆ. ನೋಡಿ, ಈ ಥರ ಇದು ಸ್ಟ್ಯಾಂಡು. ಇಲ್ಲೂ ಕೂಡ ಈ ಥರ ಕೊಟ್ಟಿದ್ದಾರೆ. ಇಷ್ಟು ಉದ್ದ ಮಾಡ್ಬೋದು. 3 ಕಾಲನ್ನು ಕೂಡ 3 ಕಾಲಿದೆ ಇದಕ್ಕೆ, ಬಡ್ಡೆ ಎತ್ತೋದಕ್ಕೆ 3 ಕಾಲನ್ನ ಉದ್ದ ಮಾಡಿ ಈ ಥರ ಇದನ್ನು ಇಟ್ಟು ನೋಡಿ. ಇದು ಒಂಥರ ಚೆನ್ನಾಗಿದೆ, ಇಷ್ಟ ಆಗುತ್ತೆ ನಿಮಗೆಲ್ಲ. ಈ ಥರ ಇದನ್ನು ರೊಟೇಟ್ ಮಾಡಿದ್ರೆ ಇದು ಮೇಲೆ ಬರುತ್ತೆ. ಇದೊಂದು ಎಕ್ಸ್ಟ್ರಾ ಅಂತ ಹೇಳ್ಬೋದು. ಮೊದಲೆಲ್ಲ ಚಿಕ್ಕ ಪುಟ್ಟ ಟ್ರೈಪಾಡ್ಗಳಿಗೆ ಅಂದರೆ ಇಷ್ಟು ಚಿಕ್ಕ ಟ್ರೈಪಾಡ್ಗಳಿಗೆ ಈ ರೀತಿ ಬರ್ತಾ ಇರಲಿಲ್ಲ. ಆಮೇಲೆ ಇದ್ರದ್ದು ಮೇಲ್ಗಡೆ ಕ್ಯಾಮ್ರಾ ಇದೆ ಅಂತಂದರೆ, ನಿಮ್ಮ ಹತ್ರ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾ ಹಾಕ್ಕೋಬೋದು. ಇಲ್ಲ ನನ್ನ ಹತ್ರ ಫೋನ್ ಇದೆ, ನಾನು ಫೋನಲ್ಲೇ ಶೂಟ್ ಮಾಡ್ತೀನಿ ಅಂತಂದರೆ ಫೋನ್ದು ಮೌಂಟ್ ಇದೆ, ಇಲ್ಲಿದೆ. ಒಂದು ನಿಮಿಷ ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಮೊಬೈಲ್ನ ಯೂಸ್ ಮಾಡ್ತೀನಿ ನಾನು ಅಂತಂದರೆ ಈ ಥರ ಇದನ್ನು ಹಾಕ್ಬಿಟ್ಟು ಇಲ್ಲಿ ಫೋನ್ನ ಇಟ್ಟು ನೀವು ವಿಡಿಯೋ ಮಾಡ್ಬೋದು. ಇದೊಂದು ಫ್ಯೂಚರ್. ಆದರೆ ಮತ್ತು ಇಲ್ಲಿ ಕಾಣ್ತಾ ಇದೆ ನೋಡಿ, ನೀವು ಒಂದೇ ಕಡೆ ಟ್ರೈಪಾಡ್ನ ಇಟ್ಟು ಫೋನ್ನ ಮುಟ್ಟದಿರ ಈ ರೀತಿ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಇದನ್ನು ಈ ರೀತಿಯೂ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಈಗ ಆಬ್ಜೆಕ್ಟ್ ಇಲ್ಲಿ ಹೋಗ್ತಾ ಇದೆ ಅಂದರೆ ಈ ಥರ ಟ್ರೈಪಾಡ್ನ ತಿರುಗಿಸಿದ್ರೆ ಅದು ವೀಡಿಯೋ ಸ್ಟೇಬಲಾಗಿ ಬರೋಲ್ಲ. ಬರೀ ನಾವು ಇದನ್ನು ಮೇಲಿಂದ ಫೋನ್ ಮಾತ್ರ ತಿರುಗಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಇದನ್ನು ಹಿಡ್ಕೊಂಡು ಹೋಗೋದಕ್ಕೆ, ಈಗ ನಾವು ಏನು ಮಾಡ್ತಾ ಇರ್ತೀವಿ, ಓಡ್ಕೊಂಡು ವೀಡಿಯೋ ಮಾಡಬೇಕು. ಹಿಂಗೆ ಓಡ್ಕೊಂಡು ಹೋಗಬೇಕಾದ್ರೆ ಇದನ್ನು ಹಿಂಗೆ ಹಿಡ್ಕೊಂಡ್ರೆ ಸ್ಟೇಬಲಾಗಿ ಬರುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಏನೇನೋ ಅವರು ಟ್ರೈ ಮಾಡಿದ್ದಾರೆ ಎಕ್ಸ್ಟ್ರಾ ಮಾಡೋಕ್ಕೆ, ಜುಗಾಡ್ ಅಂತೀವಲ್ಲ ಆ ರೀತಿ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ. ಟ್ರೈಪಾಡ್ ಮಾತ್ರ ಸಖತ್ತಾಗಿದೆ. 800 ರೂಪಾಯಿಗೆ ಈ ಥರ ಟ್ರೈಪಾಡ್ ಸಿಗೋದಿಲ್ಲ. ಹೀಗಾಗಿ
ಓಕೆ ಓಕೆ ಅಂತ ಹೇಳ್ಬೋದು. ಟ್ರೈಪಾಡ್ನ ಚೆನ್ನಾಗಿದೆ, ಓಕೆ ಓಕೆ ಅನ್ನೋದಕ್ಕಿಂತ ಚೆನ್ನಾಗಿದೆ. ಟ್ರೈಪಾಡ್ ಹೆಸರು ಬಂದುಬಿಟ್ಟು ಚೀನಾದದು, ಮೇಡ್ ಇನ್ ಚೀನಾ ಟ್ರೈಪಾಡು. ನಾವು ನೋಡಿಲ್ಲ, ಆರ್ಡ್ರ್ ಹಾಕ್ಬಿಟ್ಟಿದ್ವಿ, ಹಾಗೇ ಬಂದಿದೆ. ಇರಲಿ ಪರವಾಗಿಲ್ಲ, ತೊಗೊಂಬಿಟ್ಟಿದ್ದೀವಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀವಿ. ಇನ್ನು ನಾಳೆದು ಪ್ಲ್ಯಾನ್ಸ್ ಏನು ಅಂತಂದರೆ, ನಂದು ಇವಾಗ ಉಡುಪಿ ಡಿಸ್ಟಿಕ್ ಮುಗಿದಿದೆ. ಮಳೆ ಬರ್ತಾ ಇರೋ ಕಾರಣಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಅದು ಲಾಗಲ್ಲೂ ಕೂಡ ಹೇಳಿದ್ದೀನಿ ನಾನು ನಿನ್ನೆ ಮೊನ್ನೆ ಲಾಗಲ್ಲಿ, ಅದೆಲ್ಲ ಗೊತ್ತಿರುತ್ತೆ. ಇವಾಗ ನಾನು ಅದ್ರ ಸಲುವಾಗಿ ನಿಂತ್ಕೊಂಡಿದ್ದೆ. ಮಳೆ ನಿಲ್ಲೋ ಥರ ಕಾಣ್ತಾ ಇಲ್ಲ. ಡೈಲಿ ಕೂಡ ನಾನು ಇದ್ದೀನಿ ಅಂತ ಎಚ್ಚರ ಮಾಡೋದಕ್ಕೆ ಅವಾಗವಾಗ ಬರ್ತಾನೆ ಇರುತ್ತೆ. ಈ ಕಡೆ ಎಲ್ಲ ಮಳೆ ಸರ್ವೇ ಸಾಮಾನ್ಯ. ಹೀಗಾಗಿ ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ನಾವು ಮುಂದೆ ಹೋಗ್ತಾನೆ ಇರಬೇಕು. ಅದಕ್ಕೆ ನಾಳೆ ಶಿವಮೊಗ್ಗ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ಶಿವಮೊಗ್ಗ ಡಿಸ್ಟಿಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ. ಶಿವಮೊಗ್ಗ ಡಿಸ್ಟಿಕ್ನ ಮಾಡಿಕೊಂಡು ಬ್ಯಾಗೆಲ್ಲ ಇಲ್ಲೇ ಇಟ್ಟೋಗಿರ್ತೀನಿ. ಶಿವಮೊಗ್ಗ ಡಿಸ್ಟಿಕ್ ಮಾಡ್ಕೊಂಡು ಬಂದು ಮತ್ತು ಇಲ್ಲಿಂದ ಮಂಗಳೂರಿಗೆ ಹೋಗ್ತೀನಿ. ಮಂಗಳೂರು ಡಿಸ್ಟಿಕ್ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲ, ಶಿವಮೊಗ್ಗ ಡಿಸ್ಟಿಕ್ನ ಮಾಡ್ಕೊಂಡು ಬಂದು ಚಿಕ್ಕಮಂಗ್ಳೂರು ಹೋಗ್ತೀನಿ. ಚಿಕ್ಕಮಂಗ್ಳೂರು ಮಾಡ್ಕೊಂಡು ಬಂದು ಮತ್ತೆ ಮಂಗಳೂರು ಹೋಗ್ತೀನಿ. ಮಂಗಳೂರು ಮಾಡಿಕೊಂಡು ಆ ಕಡೆ ಕೊಡಗು, ಹಾಸನ ಆ ಥರ ಮುಂದೆ ಹೋಗೋದು. ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಇವಾಗ ನಾಳೆ ಶಿವಮೊಗ್ಗ ಡಿಸ್ಟಿಕ್ದು ಕೊಲ್ಲೂರು, ಮೂಕಾಂಬಿಕೆ ಅದೆಲ್ಲ ಇದೆಯಲ್ಲ ಪ್ಲೇಸಸ್ಸು, ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ನೀವು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ಡೈಲಿ ಲಾಗ್ನ. ಆ ಥರ ಪ್ಲೇಸಸ್ಗೆ ಹೋಗ್ತೀನಿ ಶಿವಮೊಗ್ಗ ಡಿಸ್ಟಿಕಲ್ಲಿ. ಅದರಲ್ಲೂ ಒಂದು ವಾರದಿಂದ ಮಳೆ ಆಗ್ತಾ ಇರೋದ್ರಿಂದ ಕ್ಲೈಮೇಟ್ ಸಖತ್ತಾಗಿರುತ್ತೆ. ವಿಂಟ್ರ್ ಬೇರೆ. ಜಸ್ಟ್ ಯು ಹ್ಯಾವ್ ಟು ಇಮ್ಯಾಜಿನ್ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಟ್ರೈಪಾಡ್ ನೋಡಿದ್ರೆ ಇಷ್ಟ ಅನಿಸಿದ್ರೆ ತೊಗೊಳ್ಳಿ, ಚೆನ್ನಾಗಿದೆ. ನನಗಂತೂ ಚೆನ್ನಾಗಿ ಅನಿಸಿದೆ. ಒಂದು ದಿವಸ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ರಿವ್ಯೂ ಮಾಡ್ತಾಯಿದ್ದೀನಿ. ಎಲ್ಲರ ಥರ ಬಂದ ತಕ್ಷಣ ಬಾಕ್ಸ್ನ ಈ ಥರ ಹರಿದು ದೊಡ್ಡದೊಂದು ಚಾಕು ತೊಗೊಂಡು ಅದನ್ನು ಕಟ್ ಮಾಡಿ ಹೀಗಿದೆ ಹಾಗಿದೆ ಹಾಗೆಲ್ಲ ಇಲ್ಲ. ಫಸ್ಟು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಗೊತ್ತಾದಮೇಲೆ ಅದನ್ನು ರಿವ್ಯೂ ಮಾಡಬೇಕು. ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡು ಬಂದಿರೋದು, ಮತ್ತೊಂದು ಬೇರೆ ಏನು ಉದ್ದೇಶ ಅಲ್ಲ, ಮತ್ತು ಪ್ರಮೋಷನ್ ಅಲ್ಲ. ಇರೋ 50 ಸಬ್ಸ್ಕ್ರೈಬರ್ಸ್ಗೆ ಯಾರು ಪ್ರಮೋಷನ್ ಮಾಡ್ತಾರೆ ಗುರು, ಅಷ್ಟು ಮಾತ್ರ. ಸೊ ಶಿವಮೊಗ್ಗದಲ್ಲಿ ಹೇಗಿರುತ್ತೆ ಪ್ಲೇಸಸ್ ಎಲ್ಲ ಅದನ್ನು ನೋಡೋಣ. ನಾಳೆ ಕಂಟಿನ್ಯೂಸ್ ಆಗಿ 1 ವೀಕು ಶಿವಮೊಗ್ಗದಲ್ಲಿರ್ತೀನಿ. ಮಿಸ್ ಮಾಡಬೇಡಿ. ಚೆನ್ನಾಗಿ ಅನಿಸಿದ್ರೆ ಅದನ್ನು ಶೇರ್ ಮಾಡಿ ಲಾಗ್ಸ್ನ. ನೀವು ಕೂಡ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ನ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಡೈಲಿ ಲಾಗ್ಸಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲಿಂದ. ಅಂದರೆ ನೆಕ್ಸ್ಟು ಬರುವಂತಹ ದಿನಗಳಲ್ಲಿ, ಅತಿ ಶೀಘ್ರದಲ್ಲಿ, ಮತ್ತು ಬರುವಂಥ ದಿನಗಳಲ್ಲಿ ಅಂದರೆ 1 ವರ್ಷ 2 ವರ್ಷ ಬಿಟ್ಟಲ್ಲ, ಅತಿ ಶೀಘ್ರದಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ, ಒಳ್ಳೊಳ್ಳೆ ಚಾಲೆಂಜಿಂಗ್ ವೀಡಿಯೋಸ್ನ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನು ಮಾಡ್ತಾಯಿದ್ದೀನಿ ಅಂತ ನಂಗೆ ಗೊತ್ತಾಗೋದು ನೀವು ಮಾತಾಡಿದಾಗ ಅಥವಾ ನೀವು ಕಮೆಂಟ್ ಮಾಡಿದಾಗ. ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ, ಅದನ್ನು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಹೀಗಾಗಿ ನೀವು ಎಷ್ಟು ನನ್ನ ಜೊತೆ ಮತ್ತೆ ನಾಳಿನ ಲಾಗಲ್ಲಿ ಸಿಗೋಣ, ಅದು ಶಿವಮೊಗ್ಗದಲ್ಲಿ. ಬಾಯ್.